ಕರೆಕ್ಟ್ ಅಂತ ನಿನ್ನೆ ಮಾಧ್ಯಮದಲ್ಲಿ ಬಂದ ಮೇಲೆ ನಾನು ಗಮನಿಸಿದೆ. ಅವ್ರು ಈಗಾಗಲೇ ಸಸ್ಪೆಂಡ್ ಮಾಡಿದ್ದೀವಿ. ಬಟ್ ಇದು ಯಾರಿಗೂ ಕೂಡ ಗೌರವ ತರುವಂಥ ವಿಚಾರ ಅಲ್ಲ. ಇದು ವಿಶೇಷವಾಗಿ ಯಾರು ರಕ್ಷಣೆ ಮಾಡಬೇಕು ಅವರೇ ಭಕ್ಷಣೆ ಮಾಡಿದ್ರೆ ರಕ್ಷಕರೇ ಭಕ್ಷಕರಾದರೆ ಸರಿಯಲ್ಲ. ಅದನ್ನು ಈಗಾಗಲೇ ಅವ್ರಿಗೆ ಸಸ್ಪೆಂಡ್ ಮಾಡಿದ್ದೀವಿ. ಮತ್ತು ಮೇಲಧಿಕಾರಿಗಳು ಕೂಡ ಯಾರಾದರೂ ಇದರಲ್ಲಿ ಇನ್ವಾಲ್ವ್ ಇದೆಯಾ ಅಂತ ಕೂಡ ಚೆಕ್ ಮಾಡೋಕ್ಕೆ ನಾನು ಹೇಳಿದ್ದೇನೆ. ಬಟ್ ಇದು ಒಂದು ಈ ವ್ಯವಸ್ಥೆನಲ್ಲಿ ಏನು ಇದು ತುಕ್ಕು ಹಿಡಿದಿದೆ, ಇದನ್ನ ಸರಿಪಡಿಸ್ಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಮೇಲ್ನೋಟಕ್ಕೆ ಒಂದು ಪ್ರಕರಣ ಹೊರಗಡೆ ಬಂದಿರೋದು, ಬಟ್ ಸ್ಟೇಷನ್ ನೋಡಿ ಬೇರ್ ಮಟ್ಟದಲ್ಲಿ ಎಲ್ಲ ಕಡೆ ಏನಾದರೂ ಒಂದು ಇದ್ದೇ ಇರ್ತದೆ. ಅದು ನಮ್ಮ ಸಮಾಜದಲ್ಲಿ ನಡೆದು ಬಂತ ಬೆಳೆಸ್ತಿದ್ದಂಥ ಏನೋ ಒಂದು ಪ್ರವೃತ್ತಿ, ಹ್ಯಾಬಿಟ್ ಆಗಿಬಿಟ್ಟಿದೆ ಜನರಿಗೆ. ಆದರೆ ಯಾವಾಗ ನಾವು ಇದನ್ನ ಮೇಲ್ಗಡೆಯಿಂದ ಸರಿಪಡಿಸೋದು ಅಷ್ಟೇ ಅಲ್ಲ, ಬೇರ್ಮಟ್ಟದಿಂದ ಸರಿಪಡಿಸ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಗಲೇ ಸೂಚನೆಯನ್ನ ನೀಡಿದ್ದಾರೆ. ಯಾರ ನಾಗರಿಕರಿಗೆ ತೊಂದರೆ ಕೊಡ್ತಾರೆ, ದುಡ್ಡು ಕೇಳ್ತಾರೆ, ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ, ಅವ್ರ ಮೇಲೆ ನೇರವಾಗಿ ನಮಗೆ ಕಂಪ್ಲೇಂಟ್ ಮಾಡಿ ಅಂತಾನು ಕೂಡ ಮುಖ್ಯಮಂತ್ರಿಗಳಿದ್ದಾರೆ. ಒಂದು ವ್ಯವಸ್ಥೆಯನ್ನ ರೂಪಿಸ್ತೀವಿ. ಪೊಲೀಸ್ ಸ್ಟೇಷನ್ಗಳಲ್ಲಿ ಇರ್ಬೋದು ಅಥವಾ ನಮ್ಮ ಅಧಿಕಾರಿಗಳು ಯಾರಾದರೂ ಇಂಥ ಅವ್ಯವಹಾರ ಮಾಡಿದ್ರೆ ಅಥವಾ ಜನರಿಗೆ ತೊಂದರೆ ಕೊಡೋದು ಮಾಡಿದ್ರೆ ಅಥವಾ ಏನು ಕರ್ತವ್ಯವನ್ನ ಮಾಡಬೇಕಾಗಿರೋದನ್ನಲ್ಲಿ ಭ್ರಷ್ಟಾಚಾರ ಮಾಡಿದ್ರೆ ಜನರು ನೇರವಾಗಿ ನಮ್ಗೆ ಕಂಪ್ಲೇಂಟ್ ಮಾಡುವಂತ ಒಂದು ವ್ಯವಸ್ಥೆಯನ್ನ ಶೀಘ್ರದಲ್ಲೇ ನಾವು ಜಾರಿಗೊಳಿಸ್ತೀವಿ ನಮ್ಮ ಇಲಾಖೆನಲ್ಲಿ. ಪೊಲಿಟಿಕಲಿ ಅಶೋಕ್ ಅವರು ಇವತ್ತು ಒಂದು ಎಕ್ಸ್ ಖಾತೆಯಲ್ಲಿ ಹಾಕಿರುವಂತದ್ದು ಬೇಲಿನೇದು ಹೊಲ ಮೇಯ್ತಿದೆ, ಆ ಇಲಾಖೆಯನ್ನ ಪ್ರಿಯಾಂಕ್ ಖರ್ಗೆ ಅವರು ನಿಭಾಯಿಸ್ತಾ ಇದ್ದಾರೆ. ಆಮೇಲೆ ದೂರ್ ಕೊಡಿ ಅಂತ ಹೇಳುವಂತ ಶಿವಕುಮಾರ್ ಅವ್ರ ಸರ್ಕಾರದಲ್ಲಿ ಯಾರಿಗೆ ದೂರ್ ಕೊಡಬೇಕು? ಈಗ ನೋಡಿ ಅಪ್ಪ, ನಾನು ಯಾವಾಗ್ಲೂ ಹೊಣೆಗಾರಿಕೆ ಬಗ್ಗೆ ಮಾತಾಡ್ತೀನಿ, ಹೌದಾ? ನಾನು ಹೊಣೆಗಾರಿಕೆ ತಗೊಳಕ್ ರೆಡಿ ಇದ್ದೀನಿ. ಅಂದ್ರೆ ಅವ್ರು ಆಗಿರುವ ಸಂದರ್ಭದಲ್ಲಿ ಏನೇನಾಯ್ತು ತಮ್ಗೆ ಗೊತ್ತಿದೆ. ಅಶೋಕ್ ಅವರು ಇರ್ಬೋದು ಅಥವಾ ಅರ್ಗ ಜ್ಞಾನೇಂದ್ರ ಅವ್ರು ಇರ್ಬೋದು ಅಥವಾ ಬೊಮ್ಮಾಯಿ ಅವ್ರ ಮುಖ್ಯಮಂತ್ರಿ ಇದ್ದಾಗ ಏನೇನು ಹಗರಣಗಳಾಗಿದ್ದು ಅವರೇ ನೇರವಾಗಿ ಹೊಣೆಗಾರಿಕೆನಾ? ಅವರು ಹೋಮ್ ಮಿನಿಸ್ಟರ್ ಇದ್ದವ್ರಲ್ವಾ? ಅವ್ರು ಹೋಮ್ ಮಿನಿಸ್ಟರ್ ಇದ್ದಾಗ ಎಲ್ಲ ಸ್ಟೇಷನ್ ಸರಿಯಾಗಿ ನಿರ್ವಹಿಸ್ತಾ ಇದ್ರ? ಲಂಚ ಅನ್ನೋದು ಇರ್ಲೇ ಇಲ್ವಾ? ಅಂದ್ರೆ ಇವಾಗ ನನಗೆ ಬ್ಲೇಮ್ ಮಾಡ್ತಾ ಇದ್ರೆ ಅವಾಗಿನ ಬ್ಲೇಮ್ ನೀವು ತಗೊಳಕ್ ರೆಡಿ ಇದ್ದೀರಾ? ನಾನು ಅಟ್ಲೀಸ್ಟ್ ಇಲ್ಲಿ ನಿಂತು ಮಾತನಾಡ್ತಾ ಇದ್ದೀನಿ. ಹೌದು, ನಮ್ಮ ಅಧಿಕಾರಿಗಳು ಮಾಡ್ತಾ ಇರೋದು ತಪ್ಪು, ಸರಿಯಲ್ಲ ಅಂತ ಸರಿಪಡಿಸ್ಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ. ಒಂದು ಸ್ಟೇಟ್ಮೆಂಟ್ ತೋರಿಸ್ಬಿಡಿ ಅಶೋಕ್ ಅವ್ರದ್ದು. ಹಿಂಗೆ ಒಂದು ಸ್ಟೇಟ್ಮೆಂಟ್ ಎಲ್ಲಿ ಅವ್ರ ಜವಾಬ್ದಾರಿಯುತವಾಗಿ ಮಾತನಾಡಿದ್ದಾರೆ? ಈಗ ವಿರೋಧ ಪಕ್ಷದಲ್ಲಿ ಇದ್ದಾರೆ. ಈಗ ಅವ್ರ MLA ಲಂಚ ತಗೊಂಡಿದ್ರಲ್ಲಪ್ಪ, ಅದ್ರ ಬಗ್ಗೆ ಹೊಣೆಗಾರಿಕೆ ತಗೊಂಡ್ರ ಇವ್ರು ವಿರೋಧ ಪಕ್ಷದವ್ರೆ? ಟ್ರ್ಯಾಪ್ ಆದ್ರ ಲೋಕಾಯುಕ್ತದಲ್ಲಿ ನಮ್ಮ ಶಿರಟ್ಟಿ MLA ಅವರಲ್ಲ ಅವರು. ಅದಕ್ಕೆ ಯಾರು ಜವಾಬ್ದಾರಿ? ಈಗ DK ಶಿವಕುಮಾರ್ ಅವ್ರ ಬಗ್ಗೆ ಇರ್ಬೋದು, ನಮ್ಮ ಬಗ್ಗೆ ಇರ್ಬೋದು ಮಾತನಾಡ್ತಾ ಇದ್ರೆ ಅವ್ರ MLAನೇ ಟ್ರ್ಯಾಪ್ ಆದ್ರಲ್ಲ, ಅದಕ್ಕೇನು ಹೇಳ್ತಾರೆ? ಅದಕ್ಕೆ ಅದ್ರ ಬಗ್ಗೆನೂ ಎಕ್ಸ್ನಲ್ಲಿ ಹಾಕೊಳ್ಳಿ. ನಮ್ಮ MLAಗೆ ಹಿಂಗೆ ಟ್ರ್ಯಾಪ್ ಆಗಿದ್ದಾರೆ, ಬಹಳ ಮುಜುಗರ ಬಂದಿದೆ ನಮ್ಗೆ, ನಾವು ಇದ್ರ ಬಗ್ಗೆ ಆಕ್ಷನ್ ತಗೊಂಡಿದೀವಿ ಅಂತ ಹೇಳಿದ್ರೇನ್ರಿ ಅವರು? ನಾನು ಬೇರೆಯವ್ರ ಹತ್ರ ಅಕೌಂಟಬಿಲಿಟಿ ಕೇಳ್ತಾ ಇದ್ರೆ ನಾನು ಅಕೌಂಟಬಲ್ ಇದ್ದೀನಿ. If you are expecting accountability from me, show me you are also responsible first. ಇರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಮಾಡಕ್ಕಲ್ಲ ಇರೋದು ವಿರೋಧ ಪಕ್ಷದ ನಾಯಕರವರು. ಸರ್, ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಗ್ಯಾರಂಟಿಗಳು ಕೊಡೋಗಿದ್ರೆ ಕೊಡಿ, ಮತ್ತೆ ಅನುದಾನ ಕೂಡ ಏನು ದುಡ್ಡಿಲ್ಲ ಅಂದ್ರೆ ಗ್ಯಾರಂಟಿಗಳು ನಿಲ್ಲಿಸ್ಬಿಡಿ. ಮೈ ಪ್ರಯಾರಿಟಿ. ಕೇಂದ್ರ ಸರ್ಕಾರ ಅರೆ ಗ್ಯಾರಂಟಿಗಳು ಕೊಡೋದು ನಾವು ಕೇಳಿದೀವೇನ್ರಿ? ಗ್ಯಾರಂಟಿಗಳು ಕೊಡ್ಲಿಕ್ಕೆ ನಾವು ರಾಜ್ಯ ಸರ್ಕಾರ ಹತ್ರ ನಾವೇನು ಕೈ ಚಾಚಿದೀವಾ? ಕೇಂದ್ರ ಸರ್ಕಾರ ಹತ್ರ ನಾವು ಗ್ಯಾರಂಟಿಗಳನ್ನ ನಡೆಸಲಿಕ್ಕೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು, DK ಶಿವಕುಮಾರ್ ಸಾಹೇಬ್ರಾಗಿರ್ಬೋದು ಯಾವತ್ತಾನ ನಾವು ಮನವಿ ಮಾಡ್ಕೊಂಡಿದ್ದೀವ? ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ನಮ್ಮ ಪಾಲನ್ನ ಕೊಡಿ ಅಂತ ಕೇಳ್ತಾ ಇರೋದು. ನಾವೇನು ತೆರಿಗೆ ಕೊಡ್ತಾ ಇದೀವಿ ಅದಕ್ಕೆ ತಕ್ಕಂತೆ ನಮ್ಗೆ ಫಲ ಕೊಡಿ ಅಂತ ಇರೋದು. ನಮ್ಮ ಶ್ರಮಕ್ಕೆ ಬೆಲೆ ಕಟ್ಟಿ ಅಂತ ಇರೋದು ಹೊರತು ನಾವು ಗ್ಯಾರಂಟಿಗೆ ದುಡ್ಡು ಕೇಳ್ತಾ ಇಲ್ಲ. ಮತ್ ನೀವು ಇಷ್ಟೆಲ್ಲ ಹೇಳ್ತಾ ಇರೋರು ಆಂಧ್ರ ಪ್ರದೇಶಿಗೆ ಯಾಕೆ ಹೇಳ್ತಾ ಇಲ್ಲ? 10-15 ಲಕ್ಷ ಕೋಟಿ ರೂಪಾಯಿ ಅವ್ರದ್ದು ಬಾಕಿ ಇರೋದು, ಕೊಡ್ಬೇಕಾಗಿರೋದು. ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆನ್ ನಿಲ್ಸ್ಬಿಡಿ, ಯಾರು ಬೇಡ ಅಂದಿದ್ದಾರೆ? ಗುಜರಾತ್ನಲ್ಲಿ ಕೊಡ್ತಾ ಇದ್ದೀರಾ, ಮಧ್ಯಪ್ರದೇಶದಲ್ಲಿ ಕೊಡ್ತಾ ಇದ್ದೀರಲ್ಲ, ಅವೆಲ್ಲ ನಿಲ್ಸಿ. UP ನಲ್ಲಿ ಎಷ್ಟು ಸಬ್ಸಿಡಿ, ಎಷ್ಟು ಫ್ರೀ ಬೀಸ್ ಕೊಡ್ತಾ ಇದ್ದೀರಾ? ನೀವು ಕೊಟ್ರೆ ಮಾಸ್ಟರ್ ಸ್ಟ್ರೋಕ್, ನಾವು ಕೊಟ್ರೆ ತೊಂದ್ರೆನಾ ನಿಮ್ಗೆ? ಆಮೇಲೆ ಗ್ಯಾರಂಟಿಗೋಸ್ಕರ ಯಾವತ್ತು ನಾವು ಕೈ ಚಾಚಿದೀವಪ್ಪ? ಕೇಂದ್ರ ಸರ್ಕಾರದಿಂದ ಏನು ನಮ್ಗೆ ಬರ್ಬೇಕಾಗಿರೋದು ಅದು ನ್ಯಾಯಯುತವಾಗಿ ಕೊಟ್ರೆ ಸಾಕಾಗಿದೆ ನಮ್ಗೆ. ಅದೆಲ್ಲ ಕೊಡ್ತಾನೆ ಇದೀವಿ. ಎಲ್ಲಿ ಕೊಡ್ತಾ ಇದ್ದಾರೆ? ಎಲ್ಲಿ ಕೊಡ್ತಾ ಇದ್ದಾರೆ ಸ್ವಾಮಿ? ನಾವು 100 ರೂಪಾಯಿ ಕೊಟ್ರೆ 13 ರೂಪಾಯಿ ಅಷ್ಟೇ ವಾಪಸ್ ಬರ್ತಾ ಇರೋದು. UPಗೆ 300 ರೂಪಾಯಿ ಹೋಗ್ತಾ ಇದೆ, ಮಧ್ಯಪ್ರದೇಶಿಗೆ 300 ರೂಪಾಯಿ ಹೋಗ್ತಾ ಇದೆ. ಅವ್ರಿಗೆ ಕೊಡಬೇಡಿ ಅಂತ ಇಲ್ಲ,
ನಮ್ದೇನು 13 ರೂಪಾಯಿ ಇದೆ, ಒಂದು ಮಾಡಿ 30 ರೂಪಾಯಿ ಮಾಡಿ. ಅದರಿಂದ ನಾವೇನು ಮಾಡ್ತೀವಿ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಿಸ್ತೀವಿ, ಉದ್ಯೋಗ ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ. ಇವತ್ತು ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತಿದೆ ಅಂದರೆ ಅದು ನಾವೇ ಕಾರಣ ಅಲ್ಲ, ಕನ್ನಡಿಗರೇ ಕಾರಣ ಅಲ್ಲ. UP ಮತ್ತು ಮಧ್ಯಪ್ರದೇಶದಿಂದ ಏನು ಬರ್ತಾ ಇದೆ ಅಪ್ಪ ಹೇಳಿ ತೋರಿಸ್ಬಿಡಿ ನನಗೆ. ಈಗ ಗ್ಯಾರಂಟಿ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು ಶುರುವಾಗಿದೆ. ಒಂದಷ್ಟು ನೀವು ಕೂಡ ಹಿರಿಯರಿದ್ದೀರಿ, ಗೊಂದಲಗಳಿಗೆ ತೆರೆ ಬೀಳುತ್ತಾ ಅಂತ ಹೇಳಿ. ಯಾಕೆಂದ್ರೆ ನೋಡಿ, ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು, ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸುವ ಪ್ರಶ್ನೆನೇ ಇಲ್ಲ. ನಂಬರ್ 1 ವೆರಿ ಕ್ಲಿಯರ್, ಗ್ಯಾರಂಟೀಸ್ ಆರ್ ನಾಟ್ ಗೋಯಿಂಗ್ ಟು ಸ್ಟಾಪ್. ಎರಡನೇ ವಿಚಾರ ಏನಂದ್ರೆ, ಅರ್ಹ ಫಲಾನುಭವಿಗಳಿಗೆ ಹೋಗ್ಬೇಕು, ಪರಿಷ್ಕರಣೆ ಆಗ್ಬೇಕು ಅಂತ ಅಷ್ಟೇ. ನೀವೇ ಎಷ್ಟು ಸರಿ ಹೇಳಿದ್ದೀರಾ ನಮಗೆ, ಮಾಧ್ಯಮ ಸ್ನೇಹಿತರು, ಸರ್ ಬೇರೆ ಯಾರಿಗೂ ಹೋಗ್ತಾ ಇದೆ, ಸತ್ತವರಿಗೆ ಹೋಗ್ತಾ ಇದೆ, ಬೋಗಸ್ ಖಾತೆಗಳಿಗೆ ಹೋಗ್ತಾ ಇದೆ, ಅದು ಪರಿಷ್ಕರಣೆ ಮಾಡ್ಬೇಕಲ್ವಾ? ಆಫ್ಟರ್ ಆಲ್ ಇದು ಯಾರು ದುಡ್ಡು? ಜನರ ದುಡ್ಡು. ಜನರ ದುಡ್ಡು ಜನರಿಗೆ ಕರೆಕ್ಟಾಗಿ ಮುಟ್ಟಿಸೋದು ತಪ್ಪ? ಆಮೇಲೆ BJP ಅವರಿಗೆ ಏನಕ್ಕೆ ಆತಂಕ? ಅವರೇ ತಾನೇ ಗ್ಯಾರಂಟಿ ವಿರುದ್ಧ ಇದ್ದಿದ್ದು. ಈ ಗ್ಯಾರಂಟಿ ಪರಿಷ್ಕರಣೆ ಮಾಡ್ತಾ ಇದ್ರೆ ಅವ್ರಿಗೇನು ಸಮಸ್ಯೆ ಆಗ್ತಾ ಇದೆ? ಏನಾಗ್ತಾ ಇದೆ ಈಗ, ಸತ್ತಿರೋರ್ದು ತೆಗೀರಿ, ಆಮೇಲೆ ಮಾಡ್ತೀವಿ. ಈಗ ನಮ್ಗೆ ಹೆಂಗ್ ಗೊತ್ತಾಗ್ತದೆ? ಈಗ ಒಂದ್ ಮೆಥಡ್ ಇರ್ಬೇಕಲ್ಲ ಸರ್. ಯಾರು ಬದುಕಿದ್ದಾರೆ, ಯಾರು ಸತ್ತಿದ್ದಾರೆ, ಯಾರು ಟ್ಯಾಕ್ಸ್ ಕಟ್ಟಿದ್ದಾರೆ, ಒಂದ್ ಮೆಥಡ್ ಇರ್ಬೇಕಲ್ಲ. ನೀವು ಅರ್ಜಿಗಳು ಹಾಕಿದಾಗ ನಮಗೆ ಪರಿಶೀಲನೆ ಮಾಡಕ್ ಅವಕಾಶ ಸಿಗುತ್ತೆ. ಬ್ಲಾಂಕೆಟ್ ಆಗಿ ಕೊಡ್ಬೋದು. ಇಲ್ಲಿವರೆಗೂ ಯಾರಾದ್ರೂ ಹೇಳಿದಾರ ನಮ್ಗೆ ಸಿಗ್ತಾ ಇಲ್ಲ ಅಂತ, ಕಟ್ ಆಗಿದೆ ಅಂತ ಹೇಳಿಲ್ಲ ಅಲ್ವಾ? ಈ ಅಭಿಯಾನ ಪ್ರಾರಂಭನೇ ಮಾಡಿಲ್ಲ ನಾವಿನ್ನ. ಅದಕ್ಕೆ BJP ಅವ್ರು ಯಾಕೆ ಆತಂಕ ಪಡ್ತಾ ಇದ್ದಾರೆ? ನಿಮ್ಗೆ ಗ್ಯಾರಂಟಿಗಳು ಇಷ್ಟ ಇಲ್ಲ ಅಲ್ಲ, ಫಸ್ಟ್ ನಿಮ್ಮ ಕಾರ್ಯಕರ್ತರಿಗೆ ಹೇಳ್ರಪ್ಪ ಇದನ್ನ ಬಿಡ್ಲಿಕ್ಕೆ, ನಮ್ಗೆ ಬೇಡ, ಸರ್ಕಾರದ ದುಡ್ಡು ಬೇಡ ನಮ್ಗೆ ಅಂತ ಹೇಳಿ. ಅದು ಒಂದು ಅಭಿಯಾನ ನಡೆಸಿದ್ರಲ್ಲ ಮೋದಿಯವರು, ಗಿವ್ ಅಪ್ ಅಂತ, ಸಿಲಿಂಡರ್ಗಳು LPG ಬಿಟ್ಕೊಡಿ ಅಂತ ಮಾಡಿ, ಏನೋ ಗ್ಯಾರಂಟಿಗಳನ್ನ ಗಿವ್ ಅಪ್ ಮಾಡಿ, ನೀವು ಅಭಿಯಾನ ಮಾಡಿ. BJP ಅವರು, ನಾವು ಯಾರು ನಮ್ಮ ದೇಹದಿಂದ ಕೊಡ್ತಾ ಇಲ್ಲ. ಜನರ ದುಡ್ಡು ಜನರ ತಲುಪಿಸಿದ್ರೆ ಒಂದು ಆರ್ಥಿಕ ಸ್ಥಿರತೆ ಇರುತ್ತೆ ಕುಟುಂಬಕ್ಕೆ ಅಂತ ಮಾಡ್ತಾ ಇರೋ ಯೋಜನೆ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನೀವು ತಗೋಬೇಡಿ, ತಗೊಂಡವ್ರು ತಗೋತಾರೆ. ಯಾರಿಗೆ BJP ಅವರಿಗೆ ಬಹಿರಂಗ ಮಾಡ್ಬೇಕಂತ ಅವ್ರ ಮಾತು ಕೇಳ್ಕೊಂಡು ನಾವು ಸರ್ಕಾರ ನಡ್ಸಕ್ಕಾಗತ್ತಾ? ಸ್ವಲ್ಪ ಸಾಮಾನ್ಯ ಪ್ರಜ್ಞಾನ ಇದೆಯಾ ಅವರಿಗೆ? SIT ವಿಚಾರಣೆ ಅದು ಇವತ್ತು ಕೋರ್ಟಲ್ಲಿದೆ, ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ. ಕೋರ್ಟ್ ಅವ್ರು ಏನು ಹೇಳ್ತಾರೆ, ವಿ ವಿಲ್ ಡೂ ಇಟ್. BJP ಅವ್ರು ಹೇಳ್ದಂಗೆ ನಡ್ಕೊಳಕ್ಕಾಗಲ್ಲ ಅಪ್ಪ, ದಯವಿಟ್ಟು ಕ್ಷಮಿಸ್ಬೇಕು. ಕಾನೂನು ಅನ್ನೋದಿದೆ. ಬೆಂಗಳೂರಲ್ಲಿ ಆಗೋ ಕ್ರೈಮ್ಸ್ಗೆ ರಾಜ್ಯದವರೆಗೂ ಸಾಕಷ್ಟು ಕೈವಾಡಗಳಿದೆ. ನೇಪಾಳದಿಂದ ಬರ್ತಾ ಇರೋದು, ನೇಪಾಳಿಂದ ಇರ್ಬೋದು, ಬಾಂಗ್ಲಾದೇಶಿಂದ ಇರ್ಬೋದು, ಹೆಂಗ್ ಸರ್ ಬರ್ತಾ ಇದಾರೆ ಬೆಂಗಳೂರು? ನಮ್ದು ಆರ್ ವಿ ಶೇರಿಂಗ್ ಎನಿ ಇಂಟರ್ನ್ಯಾಷನಲ್ ಬಾರ್ಡರ್? ನಮ್ದು ಬಾಂಗ್ಲಾದೇಶ ಜೊತೆ ನೆಂಟಿದ್ಯಾ? ಹೆಂಗ್ ಬರ್ತಾ ಇರೋದು? BJP ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ, ನಮ್ಮ ಮಾಧ್ಯಮ ಸ್ನೇಹಿತರಿಗೆ, ನೀವು ನನ್ನ ಮೇಲೆ ಹೇಳ್ತಾ ಇಲ್ಲ, ಅವರು ಅಮಿತ್ ಶಾ ಅವ್ರ ಮೇಲೆ ಹೇಳ್ತಾ ಇರೋದು. ಅವರು ಅಸಮರ್ಥ ಗೃಹ ಸಚಿವರು ಅಂತ ಅವ್ರು ಹೇಳ್ತಾ ಇರೋದು. ವಲಸಿಗರು ಹೆಂಗ್ರಿ ಬರ್ತಾ ಇದ್ದಾರೆ ಬಾಂಗ್ಲಾದೇಶಿಂದ ಬೆಂಗಳೂರು ತನಕ? ಡು ಐ ಶೇರ್ ಅ ಬಾರ್ಡರ್? ಬಾಂಗ್ಲಾ ಗಡಿ ಇದು ನಂದ ಜವಾಬ್ದಾರಿ. ಮಣಿಪುರ್ನಲ್ಲಿ ಯಾರು ಸರ್ಕಾರ? ವೆಸ್ಟ್ ಬೆಂಗಾಲ್ನಲ್ಲಿ ಯಾರು ಸರ್ಕಾರ? ಮಧ್ಯಪ್ರದೇಶನಲ್ಲಿ ಯಾರು ಸರ್ಕಾರ? ಆಂಧ್ರದಲ್ಲಿ ಯಾರು ಸರ್ಕಾರ? ಇಲ್ಲಿರೋರ್ನ ಪತ್ತೆ ಹಚ್ಚತಕ್ಕಂತ ಕೆಲಸನ ನಾವೇ ಮಾಡಿದೀವಲ್ಲ. 300 ಜನ ಬಾಂಗ್ಲಾದೇಶಿಗಳಿಗೆ ವಾಪಸ್ ಕರ್ಕೊಂಡಿದೆ. ಸ್ವಲ್ಪ ಟೈಮ್ ಕೊಡಿ ಸರ್. BJP ಅವ್ರದ್ದೇ ನೆಂಟಿರೋದು ಇವ್ರಿಗೆಲ್ಲರಿಗೂ. BJP ಅವರೇ ಇವತ್ತು ಅವ್ರಿಗೆ ಕರ್ಕೊಂಡು ಬರೋದು. ಸರ್, ಈ ಬಿಡ್ದಿ ಟೌನ್ ವಿಚಾರವಾಗಿ ರಾಹುಲ್ ಗಾಂಧಿ ಅವ್ರಿಗೆ ಪತ್ರ ಬರ್ತಾರೆ, ಬರೀಲಿ, ಅದಕ್ಕೇನಂತ.